ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮೈಸೂರಿನ JC ರೋಡಲ್ಲಿ ಕಣ್ಣನ್ ಬೇಕ್ ಆ್ಯಂಡ್ ಜ್ಯೂಸ್ ಸೆಂಟರ್ ಇದೆ. ಇಲ್ಲಿ ನಿಮಗೆ ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾನೇ ಟೇಸ್ಟ್ ಆಗಿ ಸಿಗುತ್ತೆ. ಇಲ್ಲಿನ ಫೇಮಸ್ ಐಟಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ಎಲ್ಲಾ ತರದ ಮಿಲ್ಕ್ ಶೇಕ್ಗಳು, ಜ್ಯೂಸ್ಗಳು, ಬೇಕರಿ ಐಟಮ್ಸ್ಗಳು, ಕೇಕ್ಸು, ಡೆಸರ್ಟ್ಸ್ಗಳು ಸಿಗುತ್ತೆ. ಆದರೆ ಇಲ್ಲಿ ಸಿಗೋ ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತೂ ತುಂಬಾನೇ ಫೇಮಸ್ಸು. ಹಾಗೇನೆ ತುಂಬಾ ಕಡೆಗಳಿಂದ ದೂರದಿಂದ ಈ ಮಿಲ್ಕ್ ಶೇಕ್ ಅನ್ನ ಟೇಸ್ಟ್ ಮಾಡೋದಕ್ಕೆ ಜನ ಬರ್ತಾರೆ. ಹಾಗೆ ನಾವು ಕೂಡ ಹೋಗಿದ್ವಿ. ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ತಗೊಳ್ಳೋದು. ಗ್ಲಾಸಿಗೆ ಮ್ಯಾಂಗೋ ಸಿರಪ್ ಅನ್ನ ಹಾಕ್ತಾರೆ. ಅದಾದ್ಮೇಲೆ ಮ್ಯಾಂಗೋನ ಮಿಲ್ಕ್ ಶೇಕ್ ಮಾಡಿ ಹಾಕ್ತಾರೆ. ಅದ್ರ ಮೇಲೆ ಮ್ಯಾಂಗೋ ಪೀಸಸ್ ಅನ್ನ ಕಟ್ ಮಾಡಿ ಪೀಸಸ್ ಅನ್ನ ಹಾಕಿರ್ತಾರೆ. ಸ್ಪೂನ್ ಕೂಡ ಕೊಟ್ಟಿರ್ತಾರೆ, ಸ್ಟ್ರಾ ಕೂಡ ಕೊಟ್ಟಿರ್ತಾರೆ. ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹಾಗೆ ಸ್ಪೂನ್ ಅಲ್ಲಿ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ಜೊತೆ ಮ್ಯಾಂಗೋ ಪೀಸಸ್ ಅನ್ನ ತಿನ್ನೋದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದು ಇಲ್ಲಿನ ಸ್ಪೆಷಲ್. ಹಾಗೆ ನಾವು ಎಲ್ಲಿ ಕೂಡ ಈ ತರ ನೋಡಿರ್ಲಿಲ್ಲ. ನಮ್ಮ ಮೈಸೂರಿನಲ್ಲಿ ಇದೇ ಮೊದಲನೇ ಬಾರಿಗೆ ಇಲ್ಲಿ ಈ ತರ ಮಿಲ್ಕ್ ಶೇಕ್ ಸಿಗೋದು. ತುಂಬಾನೇ ಚೆನ್ನಾಗಿರುತ್ತೆ. 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಅದೇ ರೋಡಲ್ಲಿ ನಾವು ಮುಂದೆ ಬಂದ್ರೆ ಇಲ್ಲಿ ಎಗ್ ಸೆಲೆಂಟ್ ಅಂತ ಎಗ್ದು ಕಾರ್ಟ್ ಇದೆ. ಪ್ರತಿಯೊಂದು ಐಟಮ್ಸ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಫೇಮಸ್ ಅಂದ್ರೆ ರೋಲ್ಗಳು, ಎಗ್ ಚೀಸ್ ರೋಲ್, ಎಗ್ಗು, ವೆಜ್ಜು, ಚೀಸು ಎಲ್ಲ ಬಳಸ್ಕೊಂಡು ರೋಲ್ಸ್ ಅನ್ನ ಮಾಡ್ತಾರೆ. ತುಂಬಾ ವೆರೈಟೀಸ್ ಅಲ್ಲಿ ಸಿಗುತ್ತೆ. ಹಾಗೆ ಸ್ಯಾಂಡ್ವಿಚ್ ಸಿಗುತ್ತೆ, ಮಂಚೂರಿಗಳು, ಫ್ರೈಡ್ ರೈಸ್ಗಳು, ನೂಡಲ್ಸ್ಗಳು, ಆಮ್ಲೆಟ್ಟು, ಬಾಯ್ಲ್ಡ್ ಎಗ್ಗು, ಈಗ ಎಗ್ಗಲ್ಲಿ ವೆರೈಟೀಸ್ಗಳು ಸಿಗುತ್ತೆ. ನನಗೆ ಇದೊಂದು 3-4 ವರ್ಷದಿಂದನೂ ತುಂಬಾನೇ ಚೆನ್ನಾಗಿ ಗೊತ್ತು. ನಾವು ಈ ರೋಡಲ್ಲಿ ಬಂದಾಗೆಲ್ಲ ಎಗ್ ರೋಲ್ ಅನ್ನ ಟೇಸ್ಟ್ ಮಾಡ್ತೀವಿ. ಎಗ್ ಚಿಲ್ಲಿ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ತುಂಬಾನೇ ಐಟಮ್ಸ್ ಅನ್ನ ನಾವು ಟೇಸ್ಟ್ ಮಾಡಿದೀವಿ. ಅದರಲ್ಲಿ ಸ್ಪೆಷಲ್ ಅಂದ್ರೆ ನನಗೆ ಎಗ್ ಚಿಲ್ಲಿ ಚೀಸ್ ರೋಲು ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅದನ್ನ ಮತ್ತೆ ಎಗ್ ಬುರ್ಜಿ ರೋಲ್ ಅನ್ನ ಟೇಸ್ಟ್ ಮಾಡಿದೆ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಗೋಗಿತ್ತು. ಆಲ್ರೆಡಿ 9:30 ಆಗಿತ್ತು. ಲೇಟ್ ಆಗಿದ್ದರಿಂದ ಎಲ್ಲ ಐಟಮ್ಸ್ಗಳು ಕ್ಲೋಸ್ ಆಗಿತ್ತು. ಪನ್ನೀರು, ಮಶ್ರೂಮು, ವೆಜ್ಜಿಸು ಎಲ್ಲಾನ ಯೂಸ್ ಮಾಡಿಕೊಂಡು ರೋಲ್ಸ್ ಅನ್ನ ಮಾಡ್ತಾರೆ. ಪ್ರೈಸ್ಗಳು ಕೂಡ ರೀಸನಬಲ್ ಆಗೇ ಇರುತ್ತೆ ಅಂತಾನೆ ಹೇಳ್ಬೋದು. ಎಗ್ ಲವರ್ಸಿಗೆ ಇದೊಂದು ಕಂಪ್ಲೀಟ್ ಕಾರ್ಟ್ ಅಂತಾನೆ ಹೇಳ್ಬೋದು. ಎಲ್ಲ ವೆರೈಟೀಸ್ ಆಫ್ ಎಗ್ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ನೀವು ಆ ರೋಡಲ್ಲಿ ಹೋದ್ರೆ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಸಮ್ಮು ನೋಡಿ ಬೋರಿಂಗ್ ಅಂತೆ, ಹಾಲಿಡೇಸ್ ಅಲ್ವಾ, ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ನಾನು ಅವತ್ತೊಂದಿನ ಹೇಳಿದ್ದೆ, ನಾವು ಆಟ ಆಡಬೇಕಾದ್ರೆ ಕಡಲೆ ಮತ್ತು ಸಕ್ಕರೆನ ನಮ್ಮ ಹತ್ರ ಆಗ ಮರದ ಆಟ ಸಾಮಾರು ಇರ್ತಿತ್ತು, ಅದರಲ್ಲಿ ಒಳಕಲ್ಲಿರ್ತಾ ಇತ್ತು. ಅದರಲ್ಲಿ ಸಕ್ಕರೆ ಮತ್ತು ಕಡಲೆನ ಹಾಕೊಂಡು ಕುಟ್ಕೊಂಡು ತಿಂತಿದ್ವಿ ಅಂತ ಹೇಳಿದ್ದೆ. ಅದಕ್ಕೆ ಕುಟ್ಟಾಣಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಬಂದು ನೋಡ್ತೀನಿ, ಕುಟ್ಟಾಣಿಗೆ ಕಡಲೆನೂ ಸಕ್ಕರೆನೂ ಹಾಕ್ಕೊಂಡು ಏನೇನು ಹಾಕೊಂಡೆ, ಕಡಲೆ ಸಕ್ಕರೆ ಹಾಕೊಂಡು ಕುಡ್ತಾ ಇದ್ದಾನೆ. ನಾನು ಇದೇನು ಹಿಂಗೆ ಸೌಂಡ್ ಬರ್ತೈತಲ್ಲ ಅಂತ ಓಡ್ ಬಂದೆ. ನೋಡಿದ್ರೆ ಈ ಥರ ಮಾಡ್ತಿದ್ದಾನೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಎಲ್ಲ ತೋರಿಸು. ಆಗಿದೆ, ಸಾಕು. ಇದನ್ನು ಬೌಲಿಗೆ ಹಾಕು, ಸ್ಪೂನಲ್ಲಿ ಬೌಲ್ಗೆ ಹಾಕು. ಟೇಸ್ಟ್ ಮಾಡಿದ್ಯಾ ಯಾವತ್ತಾದರೂ? ನೋ, ಇದೇ ಫಸ್ಟ್. ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಕೊಬ್ಬರಿ ತುರ್ಕೊಡು. ಫಸ್ಟ್ ಹಂಗೆ ಟೇಸ್ಟ್ ಮಾಡು ಹೆಂಗಿದೆ ಅಂತ. ಈಗ ಟೇಸ್ಟ್ ಮಾಡು. ಈ ಕಡೆ ತಿರ್ಗಿ. ಇಲ್ಲಿ ಬಾ ಅಲ್ಲೇ ಹೋಗು ಹಿಂದೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ಹೆಂಗಿದೆ? ಸಕ್ಕರೆ ಚೆನ್ನಾಗಿದ್ಯಾ? ಜಾಸ್ತಿ ಕಡಲೆ ಹಾಕ್ಬಿಟ್ಟಿದ್ಯಾ? ಸಕ್ಕರೆ ಕಮ್ಮಿ ಆಯ್ತಾ? ಅಯ್ಯೋ, ಅದು ಸಕ್ಕರೆ ಸರಿಯಾಗಿ ಮಿಕ್ಸ್ ಆಗಿಲ್ಲ, ಗ್ರೈಂಡ್ ಆಗಿಲ್ಲ. ಜಾಸ್ತಿ ವೈಟ್ ಕಲರ್ ಆಗಿದೆ. ಕೊಬ್ಬರಿ ತುರ್ಕೊಡ್ತೀನಿ, ಹಾಕ್ಕೊಡ್ತೀನಿ. ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ, ನಿಮ್ಮ ಮಕ್ಕಳು ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾರು ಮಾಡಿಲ್ಲ ಅಂದರೆ ನಿಮ್ಮ ಮಕ್ಳ ಕೈಲೂ ಈ ಥರ ಮಾಡಿಸಿ ಟೇಸ್ಟ್ ಮಾಡಿಸಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ವರಮಹಾಲಕ್ಷ್ಮಿ ಪೂಜೆ, ತುಳಸಿ ಹಬ್ಬ ಎಲ್ಲ ಮಾಡುವಾಗ ನಮ್ಮಮ್ಮ ಅವರೆಲ್ಲ ಈ ಥರದ್ದು ಕಡಲೆ ಸಕ್ಕರೆ ಹಾಕಿ ಪೌಡರ್ ಮಾಡಿ ಕುಂಕುಮಕ್ಕೆ ಬಂದವರಿಗೆಲ್ಲ ಪ್ಯಾಕೆಟ್ ಮಾಡಿ ಕೊಡ್ತಿದ್ವಿ. ಚೆನ್ನಾಗಿರುತ್ತೆ
ಅಲ್ಲ ಸಮ ಹ್ಮ್. ಚೆನ್ನಾಗಿದ್ಯಾ? ಒಂಥರ ಏ, ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಮಾಡಿ ಹೋಟ್ಲಲ್ಲಿ ಕೊಡ್ತಾರಾ? ಚಿತ್ರಾನ್ನ. ಹೆಂಗೈತೆ? ಹೋಟ್ಲಲ್ಲಿ ಕೊಡ್ತಾರಲ್ಲ ಹಂಗೈತಾ? ಚೆನ್ನಾಯ್ತಾ? ಕೊಬ್ಬರಿ ಹಾಕೊಡ್ತೀನಿ. ಚಲ್ಬಾರ್ದು ಪುಟ್ಟು ಬೋಲ್ ತೊಗೊಂಡಿದ್ದಲ್ಲ, ಒಂಚೂರು ದೊಡ್ಡ ಬೋಲ್ ತೊಗೊಳಕ್ಕಾಗಿಲ್ವಾ? ಓಕೆ. ಬಾಯ್. ಫೈನಲಿ ಕೊಬ್ಬರಿ ಎಲ್ಲ ಹಾಕಿ ರೆಡಿ ಆಯ್ತು. ಟೇಸ್ಟ್ ಮಾಡ್ತಿದ್ದಾನೆ. ಸ್ವಲ್ಪ ಸಕ್ಕರೆ ಬೇಕು ಕುಟ್ಟಾಣಿಲ ಅಲ್ಲದೆ ನೀವು ಮಿಕ್ಸಿಲಿ ಕೂಡ ಪುಡಿ ಮಾಡ್ಕೋಬೋದು. ಮಕ್ಳ ಕೈಲಿ ಮಾಡಿಸೋದಾದ್ರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಥರ. ಕುಟಾಣಿಲಿ ಮಾಡಿಸಿ ನೀವೇ ಮಕ್ಳು ತಿನ್ನಕ್ಕೆ ಕೇಳ್ತಿದ್ದಾರೆ ಅಂದರೆ ಮಿಕ್ಸಿಲೇ ಹಾಕಿ ಕಡಲೆ ಸಕ್ಕರೆ ಪುಡಿ ಮಾಡ್ಕೊಂಡು ಕೊಬ್ಬರಿ ತುರಿ ಹಾಕ್ಕೊಂಡು ಏಲಕ್ಕಿ ಬೇಕಾದರೂ ಕಡಲೆ ಸಕ್ಕರೆ ಪುಡಿ ಮಾಡುವಾಗ ಹಾಕ್ಕೊಳ್ಳಿ. ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ಬೆಲ್ಲನೂ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮಕ್ಳಿಗೆ ಟೈಮ್ ಪಾಸ್ ಮಾಡೋಕ್ಕೆ ಏನಾದರೂ ಕೊಡ್ತಾ ಇರಬೇಕಲ್ಲ, ಅಂಗಡಿಯಿಂದನೇ ಎಷ್ಟು ತಂದು ಕೊಡೋಕ್ಕಾಗುತ್ತೆ. ಹಾಗಾಗಿ ಈ ಥರ ಕೂಡ ಮಾಡಿಕೊಡಿ ಮಕ್ಕಳಿಗೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಸಮು ಮಾಜಾ ಹಾಗೆ ಸ್ಪ್ರೈಟನ್ನು ತಂದು ಐಸ್ ಕ್ರೀಮ್ ಮಾಡೋಣ ಅಂತ ತೊಗೊಂಡು ಬಂದಿದ್ವಿ. ಸ್ಪ್ರೈಟನ್ನು ಅವತ್ತು ತಂದಿದ್ದೀನೇ ಕುಡ್ಕೊಂಬಿಟ್ಟ. ಮಾಜಾ ಒಂದಿತ್ತು, ಹಾಗಾಗಿ ಐಸ್ ಕ್ರೀಮ್ ಮಾಡೋಣ, ಕೇಳ್ತಿರ್ತಾನಲ್ಲ ಕ್ಯಾಂಡಿ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಇದೊಂದು ಪುಟಾಣಿ ಗ್ಲಾಸು, ಸ್ಟೀಲಿಂದ ಗ್ಲಾಸಿಗೆ ಜ್ಯೂಸ್ ಹಾಕಿ, ಇದು ಯೂಸ್ ಆ್ಯಂಡ್ ಥ್ರೋ ವುಡನ್ದು ಸ್ಪೂನು. ಸ್ವಲ್ಪ ಹೊತ್ತು ಒಂದು 1 or 2 hours ಆದಮೇಲೆ ಸ್ವಲ್ಪ ತಿಕ್ಕಾಗುವಾಗ ಒಂದು ಕಡ್ಡಿ ಇಟ್ಟರೆ ಈ ಥರ ಬರುತ್ತೆ. ರೆಡಿಯಾಗಿದೆ. ಅವನಿಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಇದ್ದಿದ್ರೆ ಬಿಡ್ತಿರ್ಲಿಲ್ಲ, ತಿನ್ಕೊಂಡ್ಬಿಡ್ತಿದ್ದ. ಇನ್ನು ಬಂದ ತಕ್ಷಣ ತಿನ್ಬಿಡ್ತಾನೆ. ನಾನು ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತು ಐಸ್ ಕ್ರೀಮು. ಮೌಲ್ಡಿಂದ ಆಚೆಗೆ ಚೆನ್ನಾಗಿ ಬಂತು. ಚೆನ್ನಾಗಿರುತ್ತೆ. ಮಕ್ಕಳು ಕ್ಯಾಂಡಿ ಕೇಳಿದಾಗ ಮನೇಲಿ ಈ ಥರ ಏನಾದ್ರು ಜ್ಯೂಸ್ ಇದ್ದಾಗ ಈ ಥರ ಮಾಡಿಕೊಡಿ. ಅಂಗಡಿಯಿಂದ ಕ್ಯಾಂಡಿ ತಂದ್ಕೊಡೋ ಅಷ್ಟಿರಲ್ಲ. ನೀವು ಹಿಂದಿನ ದಿನ ರಾತ್ರಿ ಅಥವಾ ಬೆಳಗ್ಗೆ ಹಾಕಿಟ್ರೂ 1-2-3 ಅವರ್ಸಲ್ಲಿ ನೀಟಾಗಿ ಮೌಲ್ಡ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ನಾವು ಮಾಜಾ ಹಾಕಿರೋದ್ರಿಂದ ಮಾಜಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಫ್ಲೇವರು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಸಮು ಐಸ್ ಕ್ರೀಮ್ ಮಾಡಿಸ್ಕೊಂಡು ತಿಂತಾ ಇದ್ದಾನೆ. ಅವ್ನ ಟೀ ಶರ್ಟ್ ಕಲರು, ಅವ್ನ ಐಸ್ ಕ್ರೀಮ್ ಕಲರ್ ಮ್ಯಾಚಿಂಗ್. ಚೆನ್ನಾಗಿದೆ ಐಸ್ ಕ್ರೀಮು. ಫುಲ್ ಕೋಲ್ಡು. ಏನು ಫ್ಲೇವರ್ ಅವತ್ತು? ರಸ್ನ ಅಲ್ಲ, ನೋ, ಮಾಜಾ, ಮ್ಯಾಂಗೋದು. ಅವನಿಗೆ ಆ್ಯಕ್ಚುಲಿ ಮ್ಯಾಂಗೋನು ಇಷ್ಟ ಇಲ್ಲ, ಮ್ಯಾಂಗೋ ಐಸ್ ಕ್ರೀಮು ಇಷ್ಟ ಇಲ್ಲ ಅಲ್ಲ? ಇಷ್ಟನಾ? ಅವನು ಅದಕ್ಕೆ ಸ್ಪ್ರೈಟ್ ತಗೊಂಡಿದ್ದು. ಸ್ಪ್ರೈಟ್ ತಗೊಂಡು ಐಸ್ ಕ್ರೀಮ್ ಮಾಡ್ತೀನಂತ ಸ್ಪ್ರೈಟೆಲ್ಲ ಕುಡ್ಕಂಡ. ನಾನು ತೊಗೊಂಡಿದ್ದು ಮಾಜಾದಲ್ಲಿ ಐಸ್ ಕ್ರೀಮ್ ಮಾಡಿರೋದು. ಹಂಗೂ ತಿಂತಾವನೆ. ಜ್ಯೂಸ್ ಥರನೇ ಇದೆಯಾ? ತಿಂತೀಯಾ? ಚೆನ್ನಾಗಿ ಮಾಡಿದ್ದೀನಿ ಐಸ್ ಕ್ರೀಮು. ಚೆನ್ನಾಗಿಲ್ಲ? ಅದಂಗೆ ನಾವು ಮೌಲ್ಡ್ ಮಾಡುವಾಗ ಅದಂಗೆ ಕ್ರಾಸ್ ಆಗಿಬಿಡುತ್ತೆ. ಸೂಪರ್. ಥಮ್ಸಪ್ ಮಾಡು, ಸೂಪರ್ ಆದರೆ. ಸಮು ಮನೇಲಿದ್ದಾಗ ಏನೆಲ್ಲ ಮಾಡಿಕೊಡ್ತೀವಿ, ಹೇಗೆಲ್ಲ ಅವ್ನು ಟೈಮ್ ಪಾಸ್ ಮಾಡ್ತಾನೆ ಅನ್ನೋದನ್ನು ನೋಡಿದ್ದೀರಾ. ಹಾಗೆಯೇ ಒಂದು 3-4 ದಿನದಿಂದ ಕೇಳ್ತಿದ್ದ ಪಿಜ್ಜಾ ತರಿಸು ಅಂತ ಹೇಳಿ. ಹಾಗೆಯೇ ಡೊಮಿನೋಸ್ದು ಪಿಜ್ಜಾನ ತರಿಸಿದ್ದೀನಿ. ನಾನು ನಾನ್ ವೆಜ್ ಲೋಡೆಡನ್ನು ತೊಗೊಂಡಿದ್ದೀನಿ. ಸಮು ಪನ್ನೀರ್ ಹಾಗೆ ಕ್ಯಾಪ್ಸಿಕಮ್ದು ಪಿಜ್ಜಾನ ತೊಗೊಂಡಿದ್ದಾನೆ. ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಪಿಜ್ಜಾನ ಆರ್ಡ್ರ್ ಮಾಡೋ ಟೈಮಲ್ಲಿ ಬೈ 1 get 1 ಆಫರ್ ಇತ್ತು. ಹಾಗೆ ಡಿಸ್ಕೌಂಟ್ ಕೂಡ ಇತ್ತು. ಹಾಗೆಯೇ ಕೂಪನ್ ಕೋಡ್ ಕೂಡ ಇರುತ್ತೆ. 100 ಹಾಗೆ 50 rupees ಕೂಪನ್ಸ್ ಕೂಡ ಇರುತ್ತೆ. ನೀವು ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬಹುದು. ನೀವು ಆ ಕೂಪನ್ ಅನ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಟೋಟಲ್ ಬಿಲ್ ಮೇಲೆ 100 rupees ಇಲ್ಲ 50 rupees ಲೆಸ್ ಆಗುತ್ತೆ. ಈ ವಿಡಿಯೋದಲ್ಲಿ ಕಣ್ಣನ್ ಬೇಕ್ರಿ ಹಾಗೆ ಎಕ್ಸಲೆಂಟ್ ಎಗ್ ಕಾರ್ಟ್ ಅನ್ನ ನೋಡಿದ್ದೀರಾ. ಹಾಗೆ ಸಮ್ಮು ಕಡಲೆ ಪುಡಿಯನ್ನ ಮನೇಲೆ ಹೇಗೆ ಮಾಡ್ಕೊಂಡ ಅನ್ನೋದನ್ನು ಕೂಡ ನೋಡಿದ್ದೀರಾ. ಮಾಜಾ ಬಳಸಿ ಮನೇಲೆ ಐಸ್ ಕ್ರೀಮ್ ಕ್ಯಾಂಡಿಗಳನ್ನ ಮಾಡಿದ್ವಿ. ಅದು ಕೂಡ ತುಂಬಾನೇ ಟೇಸ್ಟ್ ಆಗಿ ಬಂದಿತ್ತು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ.
ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.